ನಿನ್ನಿಗೆ ಅಷ್ಟೊಂದು ಸಿಟ್ಟಿದ್ದರೆ ಈಗೋ ಸಿದ್ಧನಾಗಿರುವನು. ಹಿಂದುಳಿಯದೆ ಎನ್ನನ್ನು ಕೊಂದು ಹಾಕಿ ನಿನ್ನ ವೈರಿಗಳಾದ ಕೌರವರನ್ನು ಸಮ್ಮನಿಸು. ಈ ದಾರಿಯೊಳು ವೀರಾದಿ ವೀರನಾಗಲು ಮರೆಯುವ ಸಹೋದರನೇ, ಈಗ ಮಾಡಬೇಕಾದರೆ ನೋಡು. ಇಲ್ಲವಾಯಿತೆ ಕೌರವರನ್ನು ಸಮ್ಮನಿಸಲಿಕ್ಕೆ ಅಪ್ಪಣೆ ಕೊಡಲಾರೆನು ವಾಯುನಂದನ. ಧರ್ಮದ ಚಿತ್ತನಾದ ಈಗದೆಯಿಂದ ಹೊಡೆದು ಕಡಿಮೆಂದು ಹೆಚ್ಚು ವಿಧವಾದ ಪುಣ್ಯ ಕೇಳಿಕೊಂಡರೆ ಇಂಥ ನಿಷ್ಠುರ ಮಾತುಗಳನ್ನು ಆಡುವೆಯಲ್ಲ. ಓ ಧ್ವಜ, ಕತ್ತರಿಸಿ ತತ್ತಲುಕೊಂಡು ಹೇಳುವಿರಲ್ಲ. ಈ ದುಷ್ಟರ ನಿರ್ಣಯವು ನಿನಗೊಪ್ಪಿದಂತಾಯ್ತಲ್ಲ. ಓ ಧ್ವಜ, ಅಣ್ಣನ ತಂದೆ ಸಮಾನಂತೆ ಹೇಳಿ ಬಣ್ಣಿಸುವರಲ್ಲ. ನಿನ್ನಂತ ಅಣ್ಣನ ಕೊಂದು ಪಾಪ ಕಟ್ಕೊಳ್ಳೋದು ಸರ್ವಲ್ಲ. ಧರ್ಮರಾಯ್ ನಮ್ಮ ಹೆಸರು ಈ ಭೂತಳದಲ್ಲಿ ಖ್ಯಾತಿಯನ್ನು ಪಡೆದಿರುವಲ್ಲ. ಓ ಧ್ವಜ, ಈಗೋ ನಿನ್ನ ಪಾದದ ಬಂದ್ರೊಳಗೆ ವಂದನೆ ಮಾಡಿ ಬೇಡಿಕೊಳ್ಳದ ನಿನ್ನ ಬಂದು ಸಹ ಖಂಡಿಸಿ ಹಿಂಡು ಪಿಚಾದುಗಳು ತಂಡಕ್ಕೆ ತಿಂಡಿ ಹೋಗನು ವೃತ್ತ ಹಿಂಡು ಪಿಚಾದುಗಳು ತಿಂಡಿ ಹೋಗನು ಅಣ್ಣ ರಾಜಾಗ್ರಿ ಅಣ್ಣ.
ಮೋಸವಾಯಿತು. ಈ ದ್ರೌಪದಿಯನ್ನು ಮನೋಭಾವ ತಿಳಿಯದೆ ಮಾಯಿ ಮುಸುಗಿದಂತಾಯಿತು. ಈ ಕಷ್ಟವು ತಡೆಯಲಾರನು. ಅಗ್ರಜ, ಅಯ್ಯ ಅಗ್ರಜ, ಅಹೋ ರಾಜಾದಿರಾಜ ಮೂರ್ಜಗದೋಳು ಅಣ್ಣ ದುರ್ಯೋಧನ. ಚಂದ್ರಮುಖಿಗಳಾದ ದ್ರೌಪದಿಯಂ ಹುಟ್ಟಿರುವ ಪಟ್ಟು ಪಿತಾಂಬರము ಸೆಳೆಯಲು ಸಾಧ್ಯವಿಲ್ಲದಂತಾಯಿತು. ಓ ಅಗ್ರಜ, ಮನ ಮುಟ್ಟಿ ಸೆಳೆದಂತಾಯಿತು. ಬೆಟ್ಟದಂತೆ ನಿಟ್ಟೊಟ್ಟಿದಂತಾಯಿತು. ಎನ್ನ ರೆಟ್ಟೆಗಳ ಬಲ ನಿಂತಿತಲ್ಲ, ನಾನು ಸೆಳೆಯಲಾರನು ಗುರುವರ. ಎನಗಾಗುವುದೋ ಬಹು ಬೇಜರ.
ಪಯಣವೆಲ್ಲಿಗೆ? ನಾನು ನಿನಗೆ ತಗೊಳ್ಬೇಕು ಸುಂದರಿ. ನಿನ್ನ ಸತಿಯಾದ ಮೇಲೆ ನನಗೆಲ್ಲ ಮತ್ತೆ ತಿಳಿಸುವುದಿಲ್ಲವೇ? ಯಾತಕ್ಕೆ ತಿಳಿಸುವುದಿಲ್ಲ? ಹಾಗೆ ಹೋದರೆ ಜಯವಾಗುವುದೇ? ನಾಥ ಕೇಳು. ಈ ಎಲ್ಲ ಬಾಳಿನ ರಾಜ ಹೋಗುವೆ. ಸತ್ಯಾಲಯನಿಗೆ ಯಾವ ವಿಚಾರವನ್ನು ತಿಳಿಸದೆ ನೀನು ಈ ರೀತಿ ಹೋಗುವುದು ಎಷ್ಟು ಮಾತ್ರ ಸರಿಯಲ್ಲ ಪ್ರಿಯ. ತಿಳಿಸುವುದು ಹೋಗುವ ವಿಷಯ. ಪಾಂಡವರನ್ನು ಕಡೆಗಣಿಸುವಂತ ಮಾಡಿ ವನ ವಿಹಾರಕ್ಕೆ ಹೋಗುವೆಯಾ ಪ್ರಿಯ? ನನ್ನ ಕರೆದುಕೊಂಡು ಹೋಗು. ಪ್ರಿಯ, ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಮನಸ್ಸನ್ನು ಸಂತೋಷ ಪಡಿಸಬೇಕೆ? ಕೇಳು.
ಪ್ರಾಣೇಶ್ವರ, ಅಹೇ ಪ್ರಾಣಕಾಂತಿ, ವನ ವಿಹಾರಕ್ಕೆ ಹೋಗುವನೆಂದು ಚಂದ್ರಸೇನ ಉಪಸನ ಇಬ್ಬರೇ ಹೋಗದ. ನಿನ್ನ ಜೊತೆಯಲ್ಲಿ ಬರಬೇಕೆಂದು ನನಗೆ ಮನಸ್ಸಾಗಿರುವುದು. ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಪ್ರಿಯ, ಕೇಳಿ ನನ್ನ ನುಡಿಯ. ಅವಕ್ಕೆ ಮೋಹನಾಂಗೆ ನಿನ್ನದು ಸಹ ವನ ವಿಹಾರ ಅಹೇ ಕಾಂತಿ, ನೀನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಿನ ಮಾತು ಕೇಳೋದು ಬಹಳ ಆನಂದವಾಯಿತು. ಮನದಲ್ಲಿ ಹೋದರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಹೇಗಾಗುವುದೆಂದು ಹೇಳಲೆ? ಪ್ರಿಯ, ಹೇಳುವೆ ಕೇಳು. ಸುಖದಲ್ಲಿ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಹೇಗಾಗುವುದೆಂದು ಕೇಳಿದ ಉಲ್ಲಾಸ ನೀನು ಹೇಳಿದಂತೆ ಪಟ್ಟು ಪೀಠಾವನವನ್ನು ಉಟ್ಟುಕೊಂಡು ಅಲಂಕೃತರಾಗಿ ನಿನ್ನೊಂದಿಗೆ ಬರುವೆನು. ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗು ಕಾರ್ತಾ ಗುಣವಂತ.
ಪ್ರಿಯಾ ನೀನಾಗ ಮಾಡ್ತೀವಿ ಮರೆ ಕರೆಕ್ಟ್ ಶಾಕ್ ಕೊಡೋದು ಮಾಡ್ದಂಗೆ ಮಾಡ್ತೀವಿ. ಚಂದ್ರಸೇನ ಗುರುಸೇನ ಒಂದೇ ಪದ ಕೇಸ್ ಸಂಬಂಧ ಅರ್ಥ ಮಾಡ್ಕೊಂಡು ಕರ್ಕೊಂಡ್ರೆ ಬಾತ್ರೂಮ್ ಯಾಕೆ ಮಾಡ್ಬೇಕು ಕರ್ಕೊಂಡ್ರೆ ನಿಮ್ಮ ಕುಟುಂಬ ನವೀನವಾಗಿ ಸಾಲದೆ
ನಿಮ್ಮಿಷ್ಟದಂತಾಗಲಿ ಭೂಪತಿ. ಪೀಠವನ್ನು ಅಲಂಕರಿಸಿದ ಜಾಗೃತಿ. ಭೂಪತಿ ಇನ್ನೆತ್ತಕ್ಕೆ ಹಾಲ್ವರ್ಷ ಹಾ ಜಾಗೃತಿಯಿಂದ ನಮ್ಮ ರಾಜ್ಯದಲ್ಲಿ ರಥವನ್ನು ಬರುವಂತನಾಗಲು ಸಾರದೆ ಓಡಿದ ಬರದ ಜಾಗೃತಿ. ಭೂಪತಿ ನಮೋ ನಮ್ಮ ರಾಜ ರವಿಕೊಡ ಮಹಾರಾಜ ಎಲುವಿನಿಂದಲ ನಮ್ಮ ದಿವ್ಯವಾದ ನಂದಿನವನನ್ನು ಕಾದುಕೊಂಡ ಹಿರಿಯ ಸಹಜವಾಗಿ ಕಾದುಕೊಂಡಿರುವ ರಾಜ ಅಲ್ಲಿರುವ ವೃಕ್ಷಗಳು ಲತಾನಗಳು ಮಂಟಪಗಳು ಶುಭ್ರವಾಗಿ ಕಾದುಕೊಂಡಿರುವೆಯ ಶುಭ್ರವಾಗಿ ಕಾಣುವ ರಾಜ ದೇವಾಲಯಗಳು ರಂಗಮಂಟಪಗಳು ಚೆನ್ನಾಗಿ ನೋಡಿ ಇರುವೆಯ ಅದು ಮುಕ್ತ ಭಾವದಿಂದ ಹಿರಿಯ ಮುಕ್ತ ಭಾಗದಿಂದ ಇರುವ ರಾಜ ಅಂದ್ರೆ ಅದನ್ನು ಚೆನ್ನಾಗಿ ಎನ್ನ ಮುಂದೆ ಬರವಾಚಿದ ವೇಳೆ ಜಾಗ್ರತೆಯಿಂದ ಒಳಗೆತ್ತು ನೋಡಿ ಇರುವ ಎನ್ನ ಮುಂದೆ ತಿಳಿದು ಆಲಸ ಮಾಡುವ ಪಾಲಕನೇ ಕನಸಾಲಕನೇ ಅದೇ ಪ್ರಕಾರವಾಗಿ ನೋಡಿಕೊಂಡು ಬರೋಣ. ಗೌರವಕರ್ಣ ಬರೋಬ್ಬರವಾಗಿ ಸಾಧ್ಯ. ಭೂಪತಿ ಅಲ್ಲೇ ಜೀವನ ಮಟ್ಟದಲ್ಲಿ ಏನು ಗತ್ತಲಿರುವುದಲ್ಲ ಹೌದು ದೇವ. ಎತ್ತ ನೋಡಿದರ ಹಾ ರಥ ಹಾ ಆಯ್ಕೆಗಳು ಹಿಡಿದು ಬಂದಿರುವರು ಹೌದು ದೇವ. ಆ ಸಾರಥಿ ಭೂಪತಿ ಹೆಣ್ಣು ಕರುನ ಈ ಹಾ ಪಲ್ಲಗಾಂ ಕೀಳುತ್ತ ಭೂಗಾಂ ಕಲಿಯುತ್ತ ಪಕ್ಷಿಯ ಕೊಲ್ಲುತ್ತ ಹೌದು ದೇವ. ಆ ಸಾರಥಿ ಭೂಪತಿ ಇವರು ದಾರ ಹಾಕ್ಲೆ ಬಿಡದು ಈ ಹೆಸರು ಹಾ ಸಾರಥಿ ಭೂಪತಿ ನಮ್ಮವನ ಮಧ್ಯದಲ್ಲಿ ತಾವುನ ಪರತ್ತು ಹಾಲ ವಿಚಾರಿಸಲಿ ಜಾಗ್ರತೆ ನಿಮ್ಮಿಷ್ಟದಂತಾಗಲಿ ಭೂಪತಿ. ಎಲ್ಲ ಹೂ ಮನಜರ ದಾರ ಹಾಕ್ಲಿಂದ ಈ ಮನೆ ಒಳಗೆ ನಿಮ್ಮನ್ನ ಪಡೆದು ನೆಲ ಕಪ್ಪಳದ ಇಂದ್ರ ಮಹಾರಾಜನ ಆಗ್ಲಿಂದ ಈ ಮನದಲ್ಲ ದಾರ ದಾರ ಬಂದ ಕಾಲಕ್ಕ ಒಳಿಯಕ್ಕೆ ಬಿಡಬೇಡ ಸಹಜವಾಗಿ ಮಾಡಿರುವರು ಎನ್ನನ್ನು ಚಂಡಿಗೆ ಕೈಕಟ್ಟು ತಪ್ಪಿದಂತೆ ರಾಜಾದಿರಾಜ ಚಿತ್ರಹೀನ ಮಹಾರಾಜನಿಗೆ ಒಪ್ಪಿಸಬೇಕೆಂದು ಆಜ್ಞೆ ಮಾಡಿದ
ಇದೇ ಗ್ರಾಮದ ಮಲ್ಲಯ್ಯ ಇವರು ಗುರುಸೇನ ಪಾತ್ರ ಮಾಡಿದ್ರು ಒಂದು ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಪುರಾಕಳಿ ನಾರಾಯಣ ಇವರು ಉಗ್ರಸೇನ ಪಾತ್ರ ಮಾಡಿದ್ರು 101 ರೂಪಾಯಿ ಮಾಡಿರ್ತಾರೆ. ಭೂಪತಿ ಪ್ರಚಂಡ ಬಲಮಂಡಿತರಾದ ಕರ್ಣ ದ್ರೋಣಾದಿಗಳ ದೃಢಬಡಬಲ್ಲ ಜಡದೇಗಳು ಎಣ್ಣ ಬಡಪಾತಿಯಮ್ಮ ಕೋಪಾದಿಯನ್ನು ಸರ್ವಪಡಿಸಿ ಪತ್ತಿಸಿ ಬಯಲು ಮಾಡಿ ತಳಿಯ ಸಾರಥಿ ಒಳರ ದ್ರೋಣಾದಿಗಳ ಮುಂಬೈ ಕೆರಸೋಬಿಡುವುದು ನಾನು ಸಾರಥಿ ನಿಮ್ಮ ಭೂಪತಿ ಚಿತ್ರಸೇನ ಒಂದು ಪಾಪ ನಿನಗೆಷ್ಟು ಗೌರವ ಎಲ್ಲನ್ನು ಗೌರವ ಎಲ್ಲನ್ನು ಗೆದ್ದ ದ್ರೋಣಾದಿ ನಾಯಕರನ್ನು ಗೆದ್ದ ಬಳಿಕ ಈ ಅಶ್ವಿನಾವತಿ ಎನ್ನುವ ಹೊಸವಾದ ಮಂಡಾಂತರಿಗೆ ನಾನೇ ಕಂಡ ನಾನೇ ಕಂಡವಂತ ನೋಡಿಯ ಹಾಜರಾಗಿರುವುದರವರು ಕಂಡಗಲೆಲ್ಲ ಜಗತ್ ಬಂಡರನ್ನ ರಣಮಂಡಲ ಈ ಮಣ್ಣೆಯನ್ನು ಈ ಭೂಮಂಡಲಕ್ಕೆ ತಿಂಡಿಗಳಿಸಿಯ ಚಂಡ ಹಾಕಿ ನೀರು ಮಾತಂಡ ಇಂಥ ಭುಜಬಲ ಕಣ್ಣನ ಮುಂದೆ ಕಂಡಂತ ಬರುತ್ತೀಯ ಹಾಜರಾಗಿ ಹೋಗದಿರುವ ಅಂಶ ಏಳು ಮಾತುಗಳಲ್ಲಿ ಹೀಯಾಳಿಸಿಯ ನಿನ್ನ ನಾಲ್ಗೆ ಎತ್ತಿತ್ತಿ ಬುದ್ಧೀಶ್ವರವನ್ನು ಮೆಚ್ಚುವಂತೆ ನಿನ್ನ ಪಕ್ಕಿರುವ ಜಡಗಳನ್ನು ಮುರಿದು ಕಟಕಟಗಳನ್ನು ಈ ಮುಖಕ್ಕೆ ಕೂರಿಸಿದವನು ಯಾರು ನುಚ್ಚುಚ್ಚು ಬರೋರಿಲ್ಲ ಪುರಮಂಡಲೇಶ್ವರನಾದ ಮಂದಿರದೋಳ ಮುಸ್ಥಾನವನ್ನು ಮುಂದೆ ಕಂಡು ಬಾಳುವುದು ನೀನಲ್ಲವೇ ಪಾಪ್ರ ಭೂಮಂಡಲೇಶ್ವರನಾದ ಚಿತ್ರಸೇನ ಬಂಡನಾದ ನೀನೇ ಚಂಡ ಲೈಲಂಡ ಈ ರಣಮಂಡಲದೋಳಿಯ ಕೂಡ ಸಮದನ್ನ ನಿಂತು ವಿಕ್ರಮನ ಲೆಕ್ಕಕ್ಕೆ ತರದ ಹಾಲಸ ಮಾಡಿಯ ಮೂರ್ಖ ಮಾಡಿರುವ ಸರ್ಕ ಕಂದರವನೇ ನಿನಗೆಷ್ಟು ಗೌರವ ನಿನ್ನಂತಾದ ಮನ ಕೂಡ ಕದನ ಮಾಡೋದು ಎಲ್ಲಿಗೆ ಮಾತ್ರ ಸರಿ ಆಗೋದು ಅದು ಯಾತಕ್ಕಲೇ ಬಣ್ಣ ಅದು ಯಾತಕ್ಕೆಂದರೆ ಪಾಲಕರ ಸೈನ್ಯರಾದ ಸರ್ಗ ಸೈನ್ಯ ಸ್ವರ್ಗಕ್ಕೆ ಅಧಿಪತಿಯಾದ ದೇವೇಂದ್ರಂಬರೆಯರು ಇಲ್ಲವಾಗಿದೆ ನೀನು ಕೌರವನಿಗೆ ಶರಣಾಗತನಾಗೋ ಥಟ್ಟನೆ ಶರಣಬಿಡು ಎಲ್ಲ ಭ್ರಷ್ಟ ಮತ್ತೊಮ್ಮೆ ಮಾತುಗಳನ್ನು ಮಾತನಾಡಿದರೆ ನನ್ನ ಬಗ್ಗೆ ನುಚ್ಚು ನುಚ್ಚಾಗುವುದು ಉಚ್ಚ ಹೆಚ್ಚಿ ಮಾತನಾಡಬೇಡ ಕಿಚ್ಚ ಯಾವ ದೊಡ್ಡ ಸಂಪನ್ನ ನೀನು ಯಾವ ದೊಡ್ಡ ಸಂಬಂಧ ದುಷ್ಟನಾದ ಪಾಂಡವರೋಳವ ಇವತ್ತೊಂದು ದೊಡ್ಡ ದುಷ್ಟನಾದ ಕೌರವನಲ್ಲಿಗೆ ಸೇರವನ ಸೇರುತ್ತಿ ಏಳ ಮತ್ತೆ ಕಲಿಸುವ ನೀನು ಮೀನು ಇಡುವ ಆತನಕ್ಕೆ ರಾಜವಾಗಿ ಮಾತನಾಡಿರುವುದು ಯಾರು ಇದೇ ನೀಚಾತ್ಮನೇ ಭ್ರಷ್ಟ ಗುರುಮಲ್ಲದ ಬಲ್ಲಿವ ತಂದರವರ ಅಡ್ಡ ಬಿದ್ದು ಬೇಡಕೊಳ್ಳಬೇಕ ಕಂಡ ಈ ನಿನ್ನ ಅಪರಾಧಕ್ಕೆ ಇಷ್ಟಕ್ಕೆ ಮುನಿಸುವನು
ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಆಹಾ ಅಣ್ಣಯ್ಯ, ಎನ್ನ ಪತಿಯನ್ನು ಏತಕ್ಕಾಗಿ ಬಂಧಿಸಿರುವೆ ಅಣ್ಣಯ್ಯ? ಅಂಥ ಅಪರಾಧ ಮಾಡಿರುವರೆ ಅಣ್ಣಯ್ಯ? ಹೇಳುವಿನ ಕೇಳು. ನಿನಗೆ ವಂದನೆ
ಭಾನುಮತಿ, ಗಂಧರ್ವಪತಿ, ನಿನ್ನಲಾಗಿ ದೈನಕದಿಂದ ಕೌರವಸರ ಬಿಡುಗಡೆ ಮಾಡಲು ಬೇಡಿಕೊಳ್ಳುತ್ತೀಯ. ಆದರೆ ನಿನ್ನ ಗಂಡನ ಮಾಡಿದ ಅಪರಾಧಕ್ಕೆ ತಕ್ಕ ಪ್ರಯತ್ನ ಮಾಡುವ ಬಳಿಕ ಬಿಡುವಲ್ಲದೆ ತತ್ಕಾಲಕ್ಕೆ ಮಾತ್ರ ಬಿಡುವುದು ಸಾಧ್ಯವಿಲ್ಲ. ಭಾನುಮತಿ, ಹೃದಯ ಬೇಡಿಕೊಳ್ಳುತ್ತಿ. ಅಣ್ಣಯ್ಯ, ಭಾನುಮತಿ, ನೀವು ಈ ರೀತಿ ಒಂದೇ ಹಠವನ್ನು ತಾಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ಮುತ್ತೈದೆಯಾ, ಆಹೋ ಅಣ್ಣಯ್ಯ, ಎನ್ನ ಮುತ್ತೈದೆತನವನ್ನು ನೀನೇ ಉಳಿಸಬೇಕಲ್ಲವೇ ಅಣ್ಣಯ್ಯ? ಇಷ್ಟು ಮಾತ್ರಕ್ಕಾಗಲ್ಲ ಭಾನುಮತಿ. ನೀವು ಈ ರೀತಿ ಎನ್ನ ಮೇಲೆ ಮುನಿಸಿಕೊಳ್ಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಗುಬ್ಬೆಯ ಮೇಲೆ ಬ್ರಹ್ಮಾಸ್ತ್ರ ಬೀರಿದಂತಾಗುವುದು ನಿಮ್ಮ ಮುನಿಸು ನಮ್ಮ ಮೇಲೆ. ನಿಮ್ಮ ಮುನಿಸನ್ನು ಬಿಟ್ಟು ನನ್ನ ಮೇಲೆ ಅಂತ ಕರುಣೆಯನ್ನು ಇಟ್ಟು ಎನ್ನ ಮುಖವನ್ನಾದರೂ ನೋಡಿ ಎನ್ನ ಪತಿ ಸೆರೆಯನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುವೆನು ಗಂಧರ್ವರಾಯ. ನೀ ತೋರು ಎನ್ನುವ ದಯ. ನಿನ್ನ ಗಂಡನ ಬಿಡುವುದಕ್ಕೆ ಎನಿಗೆ ಅಧಿಕಾರವಿಲ್ಲ. ನೀನು ಎನ್ನಂ ಕೇಳುವುದು ತರವಲ್ಲ. ನಿನ್ನ ಗಂಡನ ಬಿಟ್ಟರೆ ಈತನಿಗೆ ಮಾಡುವ ಶಿಕ್ಷವು ದೇವೇಂದ್ರ ಹೇಳಿಯು ಮಾಡುವನು. ಆದರೆ ಇವನು ಎಷ್ಟು ಮಾತ್ರಕ್ಕೆ ಬಿಡಲಾರಮ್ಮ. ಮಗಳೇ, ನೀನು ಯಾತಕ್ಕೆ ತಗಳೆ? ಆಹೋ ಅಣ್ಣಯ್ಯ, ಭಾನುಮತಿ, ಇದುವರೆಗೂ ನೀನು ಎನ್ನ ಪತಿಗೆ ಕೊಟ್ಟ ಶಿಕ್ಷೆಗೆ ಹೆಚ್ಚಾಗಿರುವುದಲ್ಲ ಅಣ್ಣಯ್ಯ. ಹೌದೇನು ಭಾನುಮತಿ? ಅಣ್ಣಯ್ಯ, ಭಾನುಮತಿ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಪತಿಗೆ ಕೊಟ್ಟ ಶಿಕ್ಷೆಯನ್ನು ಶಿಕ್ಷೆಯೇ ಹೆಚ್ಚಾಗಿರುವುದಲ್ಲ ಅಣ್ಣಯ್ಯ. ಇನ್ನ ಹೆಚ್ಚಿನ ಶಿಕ್ಷೆಯನ್ನು ಕೊಟ್ಟರೆ ನೋಡಿ ಸಹಿಸಿಕೊಳ್ಳುವ ಶಕ್ತಿಯೂ ಎನ್ನಲ್ಲಿಲ್ಲ ಅಣ್ಣಯ್ಯ. ಭಾನುಮತಿ, ನಿನ್ನ ಸಿಟ್ಟನ್ನು ಬಿಟ್ಟು ಎನ್ನ ಪತಿಯ ಸೆರೆಯನ್ನು ಬಿಟ್ಟು ಬಿಡೆಂದು ಬೇಡಿಕೊಳ್ಳುವೆನು ಅಣ್ಣ. ಬರುವುದು ನಿನಗೆ ಪುಣ್ಯ. ಅಮ್ಮ ಭಾನುಮತಿ, ಕುರುಬಲ ಸತಿ, ಅಣ್ಣಯ್ಯ, ನೀನು ಹೇಳುವ ನಾಯಕಗಳೆಲ್ಲ ಇತ್ತವೇ ಸರಿ. ಆದರೆ ನಾನೇನು ಮಾಡಲಿ? ನಿನ್ನ ಗಂಡನ ಬಿಡುವುದಕ್ಕೆ ಅಧಿಕಾರವಿಲ್ಲ. ನಿನ್ನ ಗಂಡನ ಬಿಟ್ಟರೆ ನಿನ್ನ ಗಂಡನ ಬಂದು ನಮ್ಮ ದೇಶವನ್ನು ಬೇಯಿಸಿಕೊಂಡನಲ್ಲ. ಎಷ್ಟಿನ ಮಾತಿಗೆ ಹೇಳಿ ಮೋಸ ಜೂಜವನ್ನಾಡಿ ಪಾಂಡವರಾಜನ್ನು ಅಪಹರಿಸಿ ದ್ರೌಪದಿ ವಸ್ತ್ರಗಳನ್ನು ಮಾಡಬೇಕಾಗುತ್ತಿಲ್ಲ. ನೀನಂತ ನಿರುವಂತಿಯಾದ ನೀನು ಎಲ್ಲಿ ಹೋಗಿದ್ದಮ್ಮ ಭಾನುಮತಿ? ಈ ಬಿಡುವುದು ನಮ್ಮ ಹುಡುಗಕ್ಕೆ ಕಲಿತಲಿದ್ದರೆ ನಿನಗೆ ಈ ಕಷ್ಟ ಬರುತ್ತಿದ್ದಿಲ್ಲ. ಅಮ್ಮ ಭಾನುಮತಿ, ಗಂಧರ್ವಪತಿ, ನಿನ್ನ ಕೇಳುವ ನಾಯಕಲ್ಲ. ನಿನ್ನ ಗಂಡನ ಬಿಡುವುದಲ್ಲ. ಯಾತಕ್ಕಂದರೆ ಹತ್ಪುರುಷನಾತ್ಮ ಭದ್ರಾಗಿ 7 ಕೆಲಸ ಮಾಡಬೇಕೆ ಕರ್ತನೆ ಹೊತ್ತು ನಾನು ಹೆಚ್ಚಿನ ಕೆಲಸವನ್ನಲ್ಲ. ನಿನ್ನ ಗಂಡನ ಬಿಡಬೇಕಾದರೆ
ಕರ್ತ ಕಡ್ತಿ ರಾಮಜ್ಜ ಅಹೋ ಬಾವ, ಭಾನುಮತಿ, ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಬಾರದೆ? ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಭಾನುಮತಿ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸತ್ಯವಂತನೇ ಓ ಧರ್ಮರಾಯ, ನೀ ಆಲಿಸು ಮಾನಿಯ ನುಡಿಯ. ಸತ್ಯವಂತನೇ ಓ ಧರ್ಮರಾಯ, ನೀ ಆಲಿಸು ಮಾನಿಯ ನುಡಿಯ. ಮಾಡುತ್ತನಯ ಕೇಳೋ ವಿಷಯ, ಮಾಡುತ್ತನಯ ಕೇಳೋ ವಿಷಯ, ಪ್ರೀತಿಸನ್ನ ಪತಿದೆಯ. ಸತ್ಯವಂತನೇ ಓ ಧರ್ಮರಾಯ, ನೀ ಆಲಿಸು ಮಾನಿಯ ನುಡಿಯ. ಭಾನುಮತಿ, ಚೆನ್ನಾಗಿ ಹೇಳು. ಬಾಬಾ, ಭಾನುಮತಿ, ಎನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯನ್ನು ಸೆರೆ ಬಿಡಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳಲು ನಾನು ಬಂದಿರುವೆನು ಬಾಬಾ. ಅದು ಎಷ್ಟು ಮಾತ್ರಕ್ಕೂ ನಮ್ಮಿಂದ ಆಗದಲ್ಲಿ. ಚಿತ್ರ ಸೈನ್ಯನು ಎನ್ನ ಪತಿಯನ್ನು ಬಂಧಿಸಿ ಇಂದ್ರಲೋಕಕ್ಕೆ ಎಳೆದೊಯ್ಯುತ್ತಿರುವನು. ಅದಕ್ಕೆ ನಾವೇನು ಮಾಡಬೇಕು ಭಾನುಮತಿ? ನನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಿ ಎಂದು ಬೇಡಿಕೊಳ್ಳುವೆನು ಭಾವ. ನೀನೇ ಉಳಿಸಬೇಕು ಎನ್ನ ಮಾಂಗಲ್ಯವ. ಅಮ್ಮ ಭಾನುಮತಿ, ಭಾವ, ಆ ಗಂಧರ್ವರು ನಿನ್ನ ಗಂಡನ ಸೆರೆ ಹಿಡಿದೊಯ್ಯುವ ಕಾಲದಲ್ಲಿ ದ್ರೋಣ, ಕರ್ಣ, ಶಕುನಿ, ಶಲ್ಯ, ಕೃಪಾ, ಅಶ್ವತ್ಥಾಮ, ಜಯದ್ರಥ ಮೊದಲಾದವರು ವೀರರು ಏನು ಮಾಡುತ್ತಿದ್ದರು? ಅಮ್ಮ ಭಾನುಮತಿ, ಭಾವ, ಅಯ್ಯೋ ನಮ್ಮಂತವರಿಂದ ಏನಾದಿತು ತಾಯಿ? ಈ ಅರಣ್ಯದಲ್ಲಿ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವರು ನಾವು. ಆ ಗಂಧರ್ವರು ನಿನ್ನ ಗಂಡನ ಸೆರೆ ಹಿಡಿದೊಯ್ಯುವ ಕಾಲದಲ್ಲಿ ಇದಕ್ಕೆ ನಾನೇನು ಮಾಡಲಮ್ಮ ಭಾನುಮತಿ? ಕುರುಬನ ಸತಿ ಭೀಮಾ, ಭೀಮಾ, ಇನ್ನೊಂದು ಮಾತಂತೆ. ಅಹೋ ಜಡಜಟ್ಟಿಯಾದ ಭೀಮ ಸೈನ್ಯನೇ, ಅದೇ ಭಾನುಮತಿ, ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರಬಾರದೆ? ಅದು ಎಷ್ಟು ಮಾತ್ರವಾದ ಸಾಧ್ಯವಲ್ಲ ಭಾನುಮತಿ. ಭಾವ, ಭಾನುಮತಿ, ಹೇಳುವೆನ ಕೇಳು. ಅದು ಚೆನ್ನಾಗಿ ಹೇಳು. ವಾಯು ನಂದನ
ನನ್ನ ಮೇಲೆ ಅಂತಃಕರಣೆಯನ್ನು ಇಟ್ಟು ಎನ್ನ ಪತಿ ಸೆರೆಯನ್ನು ಬಿಡಿಸಿ ಎಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳಲು ಬಂದಿರುವೆನು ಬಾಬಾ. ದಿವ್ಯ ಪ್ರಭಾವ. ಹೇ ಬನ್ನಮತೆ ಹೇ ಜಡಿಯ ಮತಳ ಆದ ಬನ್ನಮತೆ, ನಿನ್ನ ಗಂಡನಿಗೆ ಸರಿಯಾದ ವೈರಿ ಯಾರೆಂದರೆ ನಾನೇ ನೋಡು. ಆದರೆ ಎಚ್ಚರಿಕೆಯಿಂದ ಮಾತನಾಡು. ಎನ್ನ ಗಂಡನ ಸರಿಗಳು ಬಿಡುಗಡೆ ಮಾಡು ಎನ್ನ ಗಂಡನ ಸರಿ ಬಿಡುಗಡೆ ಮಾಡಂದು ಇಂಥ ಕಡೆವಾದ ಮಾತುಗಳನ್ನು ಆಡಿದ್ರೆ ಎನ್ನ ಮನಸ್ಸು ಒಡಂಬಿಡುವುದಿಲ್ಲ. ಹೇ ಭಾನುಮತಿ, ಹೀನಾರವಾದ ಸಭೆಯಲ್ಲಿ ನಿನ್ನ ಮರ್ಯಾದ ಕಳೆದುಕೊಳ್ಳುವುದು ತರವಲ್ಲ. ನನ್ನ ಗಂಡನು ಬಿಡಿಸೋರು ಇಲ್ಲಿ ಯಾರಿಲ್ಲ. ಆಚೆಗೆ ನಾಡು ಮೂರ್ಗಳ ಎನ್ನ ಕೊಡಿ ಆ ತಕ್ಕರಗಳ. ಮೈದನಾದ ಅರ್ಜುನ, ಭಾನುಮತಿ, ಪಾರ್ಥ, ಭಾನುಮತಿ, ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರು. ಅದೆಷ್ಟು ಮಾತ್ರ ಕೊಡದಲ್ಲಮ್ಮ ಭಾನುಮತಿ. ನೀವು ರೀತಿ ಮುನಿಸು ತೋರುವುದು ಎನ್ನ ಮೇಲೆ ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನೀವು ಮಾಡಿದ ಅಪಗ್ರಹಗಳು ಬಹಳ ಭಾನುಮತಿ. ಅರ್ಜುನ, ಭಾನುಮತಿ, ಫಲ್ಗುಣ, ಭಾನುಮತಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಮಾಧವನ ಬೈದು ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರು. ಎಷ್ಟು ಮಾತುಕಾಗದಲ್ಲ ಭಾನುಮತಿ. ಧರ್ಮರಾಯನಲ್ಲಿ ಬೇಡಿಕೊಂಡೆ, ಭೀಮಸೇನಲ್ಲೂ ಕೇಳಿಕೊಂಡೆ. ಅವರಿಬ್ಬರಲ್ಲಿ ನನ್ನ ಮೇಲೆ ಅಂತಃಕರಣೆ ಎನ್ನುವುದೇ ಹುಟ್ಟಲಿಲ್ಲ. ನೀನಾದರೂ ಈ ನಿನ್ನ ಮುನಿಸನ್ನು ಬಿಟ್ಟು ನನ್ನ ಮೇಲೆ ಕರುಣೆಯನ್ನು ತೋರಬಾರದೆ. ಚಿತ್ರಸೇನನು ಎನ್ನ ಪತಿಯನ್ನು ಬಂಧಿಸಿ ಗಂಧರ್ವ ಲೋಕಕ್ಕೆ ಇಳಿದೊಯ್ಯುತ್ತಿರುವೆನು. ನನ್ನ ಮೇಲೆ ಕರುಣೆ ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಿ ಎಂದು ಬೇಡಿಕೊಳ್ಳುವೆನು ಪಾರ್ಥ. ದುರದಳು ನೀನೇ ಅತಿ ಸಮರ್ಥ. ಅಮ್ಮ ಭಾನುಮತಿ, ಪಾರ್ಥ, ನಿನ್ನ ಗಂಡನ ಮಾಡುವ ದ್ರೋಹಗಳನ್ನು ಕಂಡು ದಾರು ಸೇರುವರು. ಅಮ್ಮ ಭಾನುಮತಿ, ದೈತ್ಯವನಾದ ಬೀಗ ಮುದ್ರೆ ಮುರಿದು ಒಡ ಮಧ್ಯದಲ್ಲಿರುವ ಸುರವಾದ ಸೋಪನ ಕಿತ್ತಿ ಕರಗತಗಳ ಮುರಿದು ಪುಷ್ಪಂಗಳ ಅರದು ಆಸರಾಗಿ ಮಾಡಿ ಮಲಗಿದರಂತೆ. ಅಮ್ಮ ಭಾನುಮತಿ, ಅರ್ಜುನ, ನಿನ್ನ ಗಂಡನ ಧೈರ್ಯ ಎಷ್ಟೆಂದು ಹೇಳಬೇಕು. ವನಚಾರರು ಬಂದು ಕೇಳಿದರೆ ಅವನ ಪರಪರದಿಂದ ಬಂಗೋಸಿದರಂತೆ. ಗಂಡವರು ಕೂಡ ನಿನ್ನ ಗಂಡನ ಬೇಕೆ ಅಂಜಿ ಸುಮ್ಮನಿರಬೇಕೆ. ಅಮ್ಮ ಭಾನುಮತಿ, ತಾವು ನಮ್ಮ ಹಣ್ಣನಾಗ್ನಲ್ಲಿ ಸಿಲುಕಿರುವವು ಮೊದಲಾದ ಇಂಥ ವೀರಾದ ವೀರರು ಎಪ್ಪ ನಾಯಕ ಮೈ ಕೊಟ್ಟ ಮೇಲೆ ದಾರುವ ಮಾಡುವ ಕಾಲವೇನಿರುವ ಭಾನುಮತಿ ಕಷ್ಟ. ಅಹೋ ಬಾಬಾ, ನಾನು ಎಷ್ಟು ಬೇಡಿಕೊಂಡರೂ ಸಹ ನಿಮಗೆ ನನ್ನ ಮೇಲೆ ಕರುಣೆಯೇ ಬರುತ್ತಿಲ್ಲವಲ್ಲ. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಭಾನುಮತಿ. ಬಾಬಾ, ಭಾನುಮತಿ, ನೀವು ಎನ್ನ ಪತಿ ಸೆರೆಯನ್ನು ಬಿಡಿಸುವವರೆಗೂ ನಾನು ನಿಮ್ಮ ಪಾದವನ್ನು ಬಿಡುವುದಿಲ್ಲ. ನಿಮ್ಮ ಪಾದ ಕೆಳಗೆ ಎನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವ ಬಾಬಾ. ನೀವೇ
ಎಷ್ಟು ಮಾತ್ರಕ್ಕೂ ಪ್ರಾಣದಾನ ಮಾಡಿಕೊಳ್ಳುವುದಿಲ್ಲ ಭಾನುಮತಿ, ಅದೇನು ಚೆನ್ನಾಗಿ ಹೇಳು. ಹೇಳುವನ್ನೇ ಕೇಳು. ಶ್ರೀ ಭೀಮೇಶ್ವರ ದಯದಿಂದ ಬಿಡಿಸಿಕೊಡುವನು ಹೇಳಮ್ಮ. ಆಪತ್ಕಾಲ ದಾರಿಗೆ ಸ್ಥಿರ, ನಿನ್ನ ಅಪರಿಮಿತ ದುಃಖವನ್ನು ನೋಡಲಾರೆನು. ಅಹೇ ಭಾನುಮತಿ, ದುಃಖ ಪಡಬೇಡ. ನಿನ್ನ ಗಂಡನ ಹೆಸರನ್ನು ಬಿಡಿಸಲಕ್ಕೆ ತ್ರಿಲೋಕ ವಿಕ್ರಮನಾದ ನನ್ನ ತಮ್ಮನಾದ ಪಾರ್ಥನಂ ಕಳಿಸುತ್ತೇನೆ. ನಿನ್ನ ಗಂಡನ ಹೆಸರನ್ನು ಬಿಡಿಸಿಕೊಂಡು ಬರುವ ತನಕ ನಾನು ಅನ್ನ ಪಾನಾದಿಗಳ ಮಾಡುವುದಿಲ್ಲ. ಆಪತ್ಕಾಲ ಮರುವಕ್ಕರನ್ನು ಕಾಪಾಡದ ಪಾಪಿಗಳ ಮುಖವನ್ನು ನೋಡಬಾರದೆಂಬ ಶ್ರುತವಾಕ್ಯ ಉಂಟು. ಅಮ್ಮ ಭಾನುಮತಿ, ಚೆನ್ನಾಗಿ ಕೇಳು. ಒಂದು ವೇಳೆ ಪರ್ವತಾಂಗಳು ಚಲಿಸಿದರೂ ಚಲಿಸಬಹುದು, ಸಮುದ್ರವು ಮುರುತಪ್ಪಿ ಬಂದರೂ ಬರಬಹುದು, ಪರ್ವತದ ಕೊಡಗಲ್ಲಿನ ಮೇಲೆ ಕಮಲವು ಮೂಡಿದರೂ ಮೂಡಬಹುದು. ಸಜ್ಜನರಂ ಭಾಷಿತಂ ಅಂದ ಹಾಗೆ ನಾನಾಡಿದ ವಚನವು ತಪ್ಪುವುದಿಲ್ಲ. ಇಡೀ ನಿನ್ನೆಯ ಕೊಟ್ಟ ಭಾಷೆ ಹರಿಗುರುಗಳು ಸಾಕ್ಷಿಯಾಗಿ ತಪ್ಪುವುದಿಲ್ಲ. ಭಾನುಮತಿ, ಶಾಂತಳಾಗೋ, ಜಾಗೃತಿ. ಕಿಚನ್ ರೆಡಿ ಮಾಡ್ಕೊಂಡ್ಬಿಡ್ರಪ್ಪ. ಮತ್ತೆ ಆದ್ರೂ ಸ್ವಲ್ಪ ಆಡಿಸ್ಬಿಟ್ರಿ, ಎಲ್ಲ ನಮ್ ಜವಾಬ್ದಾರಿ ಮುಗಿತೆ.
ಆ ಕುಳ್ಳ ಘಾತಕನಾದ ಕೌರವನು ಎಂದಿಗೆ ಆದ ಭಾನುಮತಿ ಬಂದು ಪ್ರತಿದಾನವನ್ನು ಕೇಳಿಕೊಂಡರೆ ಬಿಡಿಸಿಕೊಡ್ತೀನಂತ ಅಭಿಯಂ ಕೊಟ್ಟನಲ್ಲ. ಭೀಮಸೇನ ನಿನ್ನವನು ಸರಿಯನ್ನು ಬಿಡಿಸ್ಕೋತನಕ ನಾನನ್ನು ಪಾನದಿಗಳನ್ನು ಬಲಿಸೋದಿಲ್ಲ. ದಿಟ್ಟವಾದ ವಚನವನ್ನು ಕೊಟ್ಟನಲ್ಲ. ತಮ್ಮ ಕಿರೀಟೆ ಅಣ್ಣ ಭೀಮಸೇನ ಈ ಧರ್ಮರಾಜನು ಮಾಡಿದ ಉಪಕಾರವನ್ನು ನೆನೆಸಿಕೊಂಡರೆ ಎನ್ನರದಿಯೋಳ ಗೋಪಾಗಳಿಗೆ ತಮ್ಮ ಸೊಗಸಾಸೆ ಅಣ್ಣ ಭೀಮಸೇನ ಈ ಗದಿಯಿಂದ ಒಂದೇ ಪೆಟ್ಟಿಗೆ ಈಗಲೇ ಧರ್ಮರಾಜ ಗೊಂದಲ ಮಾಡಿದ ಬಂಡದವರನ್ನು ಈರಿಗೆ ಕೊಂದು ಬಿಡದೆ ಏಳು ಏಳು ಬಲ್ಲುಗಳ ಬಿಲ್ ಬಿದ್ದು ತಳೆದರು. ಅಣ್ಣ ಭೀಮಸೇನ ಸ್ವಲ್ಪ ಶಾಂತನಾದು. ತಮ್ಮನ ಪಾರ್ಥ ಈ ಧರ್ಮರಾಜನ ಮಾಡಿದ ಗುಣಗಳನ್ನು ವರ್ಣಿಸಬೇಕಾದರೆ ದೈರ್ಗುಣ ರೋಹಿತನಾದ ಮುಖಂಡನಿಗಾದರೂ ಸಾಧ್ಯವಿಲ್ಲ. ಅಣ್ಣ ಭೀಮಸೇನ ತಮ್ಮ ವಿಷಯ ಸಣ್ಣವರಾದ್ರೆ ನಮಗೆ ಈ ಪುಣ್ಯಮೂರ್ತಿಯು ಸದ್ಗುಣಗಳನ್ನು ಬಿಚ್ಚಿ ಹೇಳುವುದಕ್ಕೆ ಬಂದಿದೆ. ಅಗ್ರಜ ನೀನೇನು ತಿಳಿದೆ ಆಜ್ಞಾನಿಯ ಅಣ್ಣ ಬಿಡಿ ಬಿಡಿ ಧರ್ಮರಾಜನ ಮೇಲೆ ಕಡಿಮೆ ಗುಣ. ತಮ್ಮಗಳಿರ ಅಣ್ಣ ಧರ್ಮನಂದನ ಈ ವೇಳದಲ್ಲಿ ಈ ವೇಳದಲ್ಲಿ ನಿಮಗೆ ಹೇಳುವುದೇನೆಂದರೆ ಸೃಷ್ಟಿಯಲ್ಲಿ ಶ್ರೇಷ್ಠರು ತಮ್ಮ ಗುಣವನ್ನು ಬಿಡುವುದಿಲ್ಲ, ಅನ್ಯರ ಗುಣವನ್ನು ಮೆಣಸುವುದಿಲ್ಲ ಎಂಬುವಂತೆ ಸುತ್ತು ವಾಕ್ಯ ಉಂಟು. ಆದ ಕಾರಣ ತಮ್ಮ ಭೀಮಸೇನ ಅಣ್ಣ ಧರ್ಮನಂದನ ನನ್ನ ಮೇಲೆ ಸಿಟ್ಟು ಇದ್ದರೆ ಎನ್ನನ್ನು ಏನಾದರೂ ಮಾಡಿ ನಿನ್ನ ಸಿಟ್ಟನ್ನು ತೀರಿಸಿಕೊಳ್ಳಬಹುದು. ಈ ವೇಳದಲ್ಲಿ ಶಾಂತಿಯಂ ತಾಳಿ ನೀನು ಇಲ್ಲಿಯೇ ಮಂಡಿಸು. ತನ್ನೇ ಮಣಿಯಾದ ಭಾನುಮತಿ ದುಃಖವನ್ನು ನೋಡಲಾರೆನು. ನಿನ್ನ ಗಂಡನ ಸೆರೆಯನ್ನು ಬಿಡಿಸಿಕೊಡುವೆನೆಂದು ಮಾತು ಕೊಟ್ಟಿರುವನು. ಇದಕ್ಕೆ ತಪ್ಪಿದರೆ ನಮ್ಮ ಧರ್ಮಕ್ಕೆ ಹಾನಿ ಬರುವುದು. ತಮ್ಮ ಧನಂಜಯ ಧರ್ಮನಂದನ ಚಿತ್ರಸೇನನೊಡನೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ಕುರುಪತಿಯನ್ನು ಎನ್ನ ಸನ್ನಿಧಿಗೆ ತಂದು ನಿಲ್ಲಿಸು. ಕರ್ಣ, ದ್ರೋಣ, ಶಕುನಿ, ಕೃಪ, ಅಶ್ವತ್ಥಾಮ ಮೊದಲಾದ ವೀರರು 100 ಮಂದಿ ಕುರುವೀರರು ಮುಖಭಂಗಿತರಾಗುವಂತೆ ಜಯಶಾಲಿಯಾಗಿ ಬಾರೆ ಕಿರೀಟಿ ನಿನಗ್ಯಾರು ಸಾಟಿ? ಸಾರಥಿ ಚಿತ್ರ ಗಂಧರ್ವಲೋಕಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತಹ ಸಾರಥಿ ಅತಿ ಜಾಗೃತಿ ನಿಮ್ಮೆಷ್ಟರಂತಾಗಿರುವುದಿ ಕಳ್ಳ ಎಲ್ಲಿಗೆ ಹೋಗಿಯ ಕುರುಬಲ್ಲವರ ಕರೆಸರ ಬಂಧಿಸಿ ಭದ್ರಿಯಾಗ ಮುದ್ರಿಸಿ ಕತ್ತು ಕಳಂತೆ ಎಲ್ಲಿಗೆ ಹೋಗಿಯ ಎಲ್ಲ ಈ ಬುದ್ಧಿ ಸುರನೇ ಈಶ್ವರ ಮರವಂತರು ದ್ರೋಹದಿಂದ ಮೇಲಿದ್ರು ಬ್ರಹ್ಮನ ಸುಮಂಗಲಂತರು ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಮೂರ್ಖ ಮಾಡಿದ್ರೆ ನಾವು ತರ್ಕ ಸಾರಥಿ ಈ ಮಾರ್ಗದ ಸಾರಥಿದು ಈ ಯದವ ಕುರುಪತಿಯನ್ನು ಸಮ್ಮತದಿಂದ ಕುಡಿಯುವ ಕಾಲದಲ್ಲಿ ಮತ್ತೆ ಮಾರ್ಗದೊಳ ಬಂದರಿಂದ ಈ ಅತಿಯ ವಿಚಾರ ತಿಳಿಯದೆ ಹುಚ್ಚನಾದ ನೀನು ಕಡರೋಸದಿಂದ ಕುಡಿ ಶಕ್ತಿ ಹಿಡಿತ ಎನ್ನ ಮಾರ್ಗ ಕಡವದಕ್ಕೆ ಹಕ್ಕಟ್ಟುವಾಗಿ ಬಂದ ಕಟ್ಟಾಕ್ರಮಣೆ ಗಂಧರ್ವನೇ ನಿಮ್ಮ ಮನೆಯಲ್ಲಿ ಕಳೆತನಗಳನ್ನು ಮಾಡುವನೆ ಅಥವಾ ಬಳರ ನಿಮ್ಮಪ್ಪನಲ್ಲಿ ಪಟ್ಟಿ ಸಾಧನ ತಂದಿರನ್ನು ಕೂಡ ಹಾರು ಬಿಡಿಬಿಡು
ಉದ್ದಂಡ ಕೋದಂಡ ಗಂಡಿಗಲಿ ಗಾಂಡವಿ ಮತ್ತು ಪಾಂಡವ ನಮ್ಮ ಪ್ರಜ್ಞರದ ನಿಪ್ಪದಲ್ಲಿ ಮಾತನಾಡಿಯ ಎಲೆ ಈ ಗಂಧರ್ವನೇ ಒಳ್ಳೆ ಮಾತಿನಿಂದ ಈ ಕುರುಬಲ ಸರಿಯ ಬಿಟ್ಟರೆ ದಾರನ್ನು ಬಿಡುವನು ಇಲ್ಲ ಹೋಯ್ತಂದ್ರೆ ಬಡವ ಗಂಧರ್ವ ಲೋಕಂ ಸುಟ್ಟಿ ಸುರಮ ಕುಲ್ಲ ಅರಗಿಸಿ ಬಿಡ ಸೊಲ್ಲ ಭಯಪಡಿಸಿದರೆ ಹಾಗಾದ್ರೆ ಪ್ರಶ್ನ ನಿನ್ನ ಕಳ್ಳು ತೋರಿಸಿದ್ದಕ್ಕೆ ನಾನು ಎಳ್ಳಷ್ಟಾದನ ಹದರವನಲ್ಲ ಎಲೆ ಪಂಡ ನಿನ್ನ ಭಯಕ್ಕೆ ಹೆದರಿ ಈ ಕುರುಪತಿಯ ಮಗಳನ್ನು ಬಿಡುವುದಿಲ್ಲ ಎಲೆ ಕಿರಣಿಯೇ ನೀನು ಎನ್ನಿಗೆ ಸಾಟಿಯೇ ಹಲ್ಲಿಯ ಪರಾಕ್ರಮಕ್ಕೆ ಹುಲಿಯ ಬದಲುವಲೆ ನಾನು ಒಬ್ಬಳೆದರೆ ಹಾನಿಯು ನುಗ್ಗವಲೆ ಒಣವಲಕ್ಕಿಯ ಹಾರಾಡುವ ಗಾಳಿಯು ನಡುವದೆ ನಿನ್ನಂತ ಮರ್ತ ಹದವ ನಡುವನೆ ಈ ಕಾಂಗರವನ್ನು ಸುಡಬಹುದೇ ಇದು ಹಿರಿಯ ಮಾತು ಕೂಡ ಹೆಚ್ಚು ಮಾತನಾಡಬೇಡ ನಿನಗೆ ಎಷ್ಟು ಗರ್ವ ನಿನ್ನ ಕಂಡ ಗರ್ವ ಕರಗಿಸಿ ಬೆಂಕದ ಚೊಂಗವನ್ನು ಸಿಡಿಸಿ ಈ ಕುರುಪದ ಸೆರೆಯ ಪುಡಿಸಿ ಧರ್ಮರಾಜನಿಗೆ ಒಯ್ದಿದ್ದರೆ ಬಾಪ್ರೆ ನಾನು ಕೊಂಡ ಕೊಡ್ತೀನಲ್ಲ ಇಲ್ಲೇ ಕಂದವನೇ ಸಣ್ಣ ಕುರುಬರನ್ನು ಕೊಲ್ಲುವುದಕ್ಕೆ ದೊಡ್ಡ ಬಾಣವೇದಕ್ಕೆ ಇನ್ನೊಂದು ಅನಮ ಸಂಗಡ ಇದ್ದ ಮನೆಗೆ ದೊಡ್ಡ ಪರ್ವತರು ಬರಬೇಕೆ ಎಲ್ಲ ಈ ಚೋರ ವಿಚಾರದಲ್ಲಿ ಮಾತನಾಡಿಯ ಪೋರ ಸರಿ ಸರಿ ನಿಯಮ ಪುರ ಗಾಂಧಿ ಎಂಬ ಬಣ್ಣ ತೂ ಇಂತ ಹೆಸರಿನ ದಂಡ ನಿನ್ನಂತ ಚಂಡನು ಈ ಮೂರು ಲೋಕದಲ್ಲಿ ನಾನೆಂದಿಗೂ ಕಾಣನು ಎಲಯ್ಯದವ ಬಣ್ಣ ಈನೇ ಗಂಡಿಗಲಿ ಆದರ ಪುರಮಂಡಲೇಕರು ನಾನು ಸಭಾ ಮಂಡಲದಲ್ಲಿ ಎಣ್ಣ ತೀರೆಯನ್ನು ಗಂಡಿಗಲಿ ಆದರ ಸ್ವಾದನು ಖಂಡಂತ ಮಾಡುತ್ತಿರುವಾಗ ಗಂಡ ಭಕ್ತರನ್ನು ಎದ್ದ ಮುಖ ಮುದ್ದಕ್ಕಿಸಿಕೊಂಡು ಮೂರ್ಖನನ್ನು ಯಾಗಕ್ಕೆ ಕುಸಿದ ಮೂಲ ಒದಗಿ ಬಂದಿರುವ ಕೆಲ ಅತಿ ಜಾಗೃತಿ ಇದ್ದಿಲ್ಲ ಬಂಡ ಹಂಡ್ರಿಸಿ ಬಿಡ ನಿನ್ನ ರುಂಡ ಈ ಮಾತನ್ನು ಕೂಡ ಹೋರಾಡಲು ಏತಕ್ಕೆ ಹೌದು ದೇವ. ಅರ್ಜುನ ಅರ್ಜುನ ಚಿತ್ರಸೇನ ಈ ಯಾದವ ಕುಲಪತಿಯನ್ನು ಸಮ್ಮತದಿಂದ ಸುಮ್ಮನೆ ಬಿಡಲಾರೆ ಎಡಗಾಲದಿಂದ ಒತ್ತಿರದೆ ಕಟ್ಟು ಬಿಚ್ಚಲನ್ನು ಅವ್ಯಕ್ತು ಮಂದಿಸಿದರು ನಾನು ಹೆಣ್ಣು ಹೋಗಿಬಿಟ್ಟು ಅಷ್ಟೇ ಕೊಡಬಡು ಭಾರತ ಸಮರ್ಥ ಅತಿ ಜಾಗೃತಿಯಿಂದ ಹೋಗಿ ಬರೋದು ನಾವು ಚಿತ್ರಸೇನ ಸರ್ವಿನಾಪಿ ದೀಕ್ಷಣ